ಹಾಯ್ ಬೆಂಗಳೂರು, ನಮಸ್ಕಾರ. ದಿಸ್ ಇಸ್ ಸುಮನ್ ಫ್ರಮ್ ಡಾಕ್ಟರ್ ಎ ವಿರೀಶ್ವರ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೊಜೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನಮ್ಮ ಮುಂದೆ ನೋಡ್ಬೋದು ನಿಮಗೆ ಇವಾಗ ನಾನು ವರ್ಕ್ ಬೆಂಚಲ್ಲಿ ಆಡಿ ಪ್ರೊಜೆಕ್ಟರ್ ತಂದು ಇಟ್ಕೊಂಡಿದ್ದೀನಿ. ಈ ಪ್ರೊಜೆಕ್ಟರ್ ಬಂದು ಪ್ಯಾನಾಸೋನಿಕ್ ಮೇಕ್ ಬ್ರ್ಯಾಂಡ್. ಇದ್ರ ಮಾಡೆಲ್ ನಂಬರ್ ಬಂದು PT-RW330 ಅಂತ ಹೇಳಿ. ದೊಡ್ಡ ಪ್ರೊಜೆಕ್ಟರ್ ಇದು, ರೆಗ್ಯುಲರ್ ಅಲ್ಲ. ರೆಗ್ಯುಲರ್ ಅಂದರೆ ನಿಮ್ಗೆ ಅರ್ಧ ಚಿಕ್ಕ ಸೈಜ್ ಇರುತ್ತೆ. ಸೊ ಅದು ಬಂದು ನೋಡಿ ಅಲ್ಲಿ ಇರುತ್ತಲ್ಲ, ಈ ಚಿಕ್ಕದಿದೆಯಲ್ಲ, ಈ ಸೈಜ್ ಬರುತ್ತೆ. ಇದು ಸ್ವಲ್ಪ ದೊಡ್ಡ ಪ್ರೊಜೆಕ್ಟ್ರು. ಇದು ಏನಕ್ಕೋಸ್ಕರ ದೊಡ್ಡ ಪ್ರೊಜೆಕ್ಟರ್ ಅಂದರೆ ನಿಮಗೆ ಲಾಂಗ್ ಥ್ರೋ ಪರ್ಪಸ್ಸು, ಹೈ ಬ್ರೈಟ್ನೆಸ್ ಬೇಕು ಅಂದರೆ ಈ ಪ್ರೊಜೆಕ್ಟರ್ ಯೂಸ್ ಮಾಡಲೇಬೇಕು. ಯಾಕಂದರೆ ಹೆವಿ ಬ್ರೈಟ್ನೆಸ್ ಬೇಕು ನಮಗೆ, ಜೊತೆಗೆ ಲಾಂಗ್ ಥ್ರೋ ಬೇಕಂದರೆ ಲಾಂಗ್ ಡಿಸ್ಟೆನ್ಸ್ ಕೂಡ ಕವರ್ ಆಗಬೇಕು. ಸೊ ಈ ಪ್ರೊಜೆಕ್ಟರ್ ಬಂದು ಪ್ಯಾನಾಸೋನಿಕ್ ಮೇಕ್ PT-RW330 ಅಂತ ಹೇಳಿ. ಇದ್ರ ಸ್ಪೆಸಿಫಿಕೇಶನ್ ಹೇಳಬೇಕು ಅಂದರೆ ಮೇನ್ ಇದ್ರ ಅಡ್ವಾಂಟೇಜ್ ಅಂದರೆ DLP. DLP ಇದ್ದರೆ ನಿಮಗೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಡಿಜಿಟಲ್ ಲೈಟ್ ಪ್ರೊಸೆಸರ್, ಇದರಲ್ಲಿ ಲೇಸರ್ಸ್ ಇರುತ್ತೆ. ನಿಮಗೆ ಲೇಸರಿಂದ ನಿಮಗೆ ಕ್ವಾಲಿಟಿ ಎನ್ಹಾನ್ಸ್ ಆಗುತ್ತೆ. ಲ್ಯಾಂಪ್ ಇರೋದಿಲ್ಲ. ಲ್ಯಾಂಪ್ ಇತ್ತು ಅಂದರೆ ನಿಮಗೆ ಒಂದು 3000 to 10,000 ಒಳಗಡೆ ಲ್ಯಾಂಪ್ ಅವರ್ಸ್ ಕೊಡ್ತಾನೆ. ಬಟ್ ಇದು 20,000 ಅಪ್ ಟು 20,000 ನೀವೇನು ಟಚ್ ಮಾಡೋಂಥ ಅವಶ್ಯಕತೆನೇ ಇರೋದಿಲ್ಲ. ಸೊ ಈ ಪ್ರೊಜೆಕ್ಟ್ರು ಜಸ್ಟ್ ಅಬ್ಸರ್ವ್ ಮಾಡ್ಬೋದು. ಕ್ರೆಸ್ಟಾನ್ ಕನೆಕ್ಟೆಡ್, DLP, P-Link, PG ಲಿಂಕ್ ಇದೆಲ್ಲ ಬಂದು ನಿಮಗೆ ಇದು ನಿಮಗೆ ಹಳೆ ಓಲ್ಡ್ ಟೈಪ್ ಮಾಡಲ್ಸ್ಗೆಲ್ಲ ಅಂದರೆ ಕನೆಕ್ಟರ್ಸ್ ಇರುತ್ತೆ, ಅದಕ್ಕೆಲ್ಲ ಯೂಸ್ ಆಗುತ್ತೆ. ಸೊ ಯೂಶಲಾಗಿ ನಮ್ಮ ಲಕ್ಕಿಲಿ ಏನಂತ ಈ ಸ್ಪೆಸಿಫಿಕ್ ಮಾಡಲಲ್ಲಿ HDMI ಕೂಡ ಇದೆ. ಸೊ ಇದು ಬಂದು ಪ್ರೊಜೆಕ್ಟರ್ ಬಂದು ಮೇಯ್ನಾಗಿ ನಮಗೆ ಇದು ಪಬ್ಬಿಂದ ರಿಸೀವ್ ಮಾಡಿದ್ದೀರಿ. DJ ಪಬ್ ಎಲ್ಲ ಬರುತ್ತಲ್ಲ, ಅಲ್ಲಿಂದ ನಾವು ಇದು ಸಿಸ್ಟಮ್ನ ರಿಸೀವ್ ಮಾಡಿದ್ದೀವಿ ಸರ್ವಿಸ್ಗೋಸ್ಕರ. ಏನು ಅಂತಂದರೆ HDMI ಲೂಸ್ ಕಾಂಟ್ಯಾಕ್ಟು. HDMI ಪೋರ್ಟ್ ಹಾಳಾಗಿದೆ. ಅದರಿಂದ ನಮಗೆ IC ಕೂಡ ಸ್ವಲ್ಪ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಇದೆ, ಚೆಕ್ ಮಾಡ್ಕೋಬೇಕು. ಜಸ್ಟ್ ನಾನು ಆಲ್ರೆಡಿ ಪ್ರೊಜೆಕ್ಟ್ ಮಾಡ್ತಾಯಿದ್ದೀನಿ. ನಂದು ಇದು ಸ್ಮಾಲ್ ಮೀಡಿಯಾ ಪ್ಲೇಯರಿಂದ ಇನ್ಪುಟ್ ಕೊಟ್ಟಿದ್ದೀನಿ. ಇನ್ಪುಟ್ಟು ಪ್ರೊಜೆಕ್ಟ್ ಮಾಡ್ತಾಯಿದ್ದೀನಿ. ಜಸ್ಟ್ ಅಬ್ಸರ್ವ್ ಮಾಡಿ ನೀವು ಅಲ್ಲಿ ನೋಡಿದ್ರೆ ಪ್ರೊಜೆಕ್ಟ್ ಮಾಡ್ತಾಯಿದ್ದೀನಿ. ಪ್ರಾಬ್ಲಮ್ ಏನು ಅಂತಂದರೆ HDMI ರಿಲೇಟೆಡ್ ಇಶ್ಯೂ. ಸೊ ಇದರದ್ದು ಸ್ಪೆಸಿಫಿಕೇಶನ್ ಅಂತ ಹೇಳಲೇ ಇಲ್ಲ ನಿಮಗೆ, ಸಾರಿ. ಜಾಸ್ತಿ ಲಾಂಗ್ ವಿಡಿಯೋ ಕೂಡ ಆಗಬಾರ್ದು. ಸೊ DLP ಪ್ರೊಜೆಕ್ಟ್ರು 20,000ವರೆಗೂ ಮೇಂಟೆನೆನ್ಸ್ ಇರೋದಿಲ್ಲ. 1.53 to 5.09:1 ಥ್ರೋ ರೇಷಿಯೋ ಬರುತ್ತೆ. ಮತ್ತು 10,000:1 ಡೈನಾಮಿಕ್ ಕಾಂಟ್ರಾಸ್ಟ್ ರೇಷಿಯೋ ಬರುತ್ತೆ. ಇದು ಈಸಿಲಿಯಾಗಿ 1080 ಹೆವಿ ಫ್ರೀಕ್ವೆನ್ಸಿಯಲ್ಲಿ 1080 ಸಪೋರ್ಟ್ ಮಾಡುತ್ತೆ. ಈಸಿಯಾಗಿ 720 ಆರಾಮಾಗಿ ಸಪೋರ್ಟ್ ಮಾಡುತ್ತೆ, ಅಲ್ಲ ಈಸಿಯಾಗಿ ಪ್ರೊಜೆಕ್ಟ್ ಮಾಡುತ್ತೆ. ಲ್ಯಾಂಪ್ ಎಲ್ಲ ಬೇಕಾಗೋದಿಲ್ಲ. ಸೊ ಇದು ಸ್ಮಾಲ್ ಸ್ಪೆಸಿಫಿಕೇಶನ್. 3,500 ಲೂಮೆನ್ಸ್ ಬರುತ್ತೆ. 300 ಇಂಚಸ್ ಸ್ಕ್ರೀನ್ ಸೈಜ್ ಇದು. ಸೊ ಇದು ಬೇಸಿಕ್ ಸ್ಪೆಸಿಫಿಕೇಶನ್ ರಿಸೀವ್ ಮಾಡಿದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದರದ್ದು ಒಳಗಡೆ ಸಾಧ್ಯ ಅಷ್ಟು ಒಳಗಡೆ ಎಲ್ಲ ಚೆಕ್ ಮಾಡ್ತೀನಿ. ಥ್ಯಾಂಕ್ ಯು ನಂಟಲ್, ಬಾಯ್ ಬಾಯ್.